ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಕಡಲೆಪುರಿ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ವಾಡ್ ಮಾಡಿಬಿಟ್ಟು ನೀರು ಎಲ್ಲ ನನ್ನ ಅದು ಮಟ್ಟುನ ಅದ್ರೊಳಗೆ ಆಗ್ಬೇಕು. ನಂಗೆ ಮಟ್ಟು ಕಡೆ ಅರ್ಧ ಕಪ್ ರವೆ, ಅರ್ಧ ಕಪ್ ಮೊಸರು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆಯ್ತಾ ಇನ್ನ ಅದು ಬಿಟ್ಟು 15 ಮಿನಿಟ್ ಮುಚ್ಚಿದ ಮೇಲೆ ಏನು ಮಾಡಬೇಕು? 15 ಮಿನಿಟ್ ವೇಟ್ ಮಾಡಬೇಕು. ಎಷ್ಟು ಮಿನಿಟ್ಸ್ ವೇಟ್ ಮಾಡಬೇಕು? 5 15 15 ಮಿನಿಟ್ಸ್ ವೇಟ್ ಮಾಡಬೇಕಾ? ಸಾಕು, ಮುಚ್ಚಿ ಹಂಗೇನೆ. ಸಾಹಸ ಮಾಡಿಬಿಟ್ಟಾಳೆ ಈ ಹಾಲು. ಈಗ ಎಡಿ ಆಯ್ತು. ಇದಕ್ಕೆ ಒಂದು ಕಾಯಿ ಹಾಕಿ ಈಗ ಸೊಪ್ಪು ಹಾಕೋಣ. ಏನು ಸೊಪ್ಪು? ಅಲ್ಲಿ ಸೊಪ್ಪು, ಪಾಲಕ್ ಸೊಪ್ಪು. ಇದು ಅಣ್ಣ ಸೊಪ್ಪು ತುಂಬಾ ಹೆಲ್ದಿ ಅಂತ. ರುಚಿ ಚೆನ್ನಾಗಿದೆ. ರುಚಿ ಎಲ್ಲ ಸ್ಮೆಲ್ಲು. ಇವಾಗ ಏನು ಹಾಕ್ತಿದ್ಯಾ ನೀನು ಅದಕ್ಕೆ? ಅಮ್ಮ ಇನ್ನು ಇಲ್ಲಿ ಇದೆ ಬಟ್ಟೆ ಎಲ್ಲ ಗಂಟು. ಇವಾಗ ಏನು ಹಾಕಿದ್ ನೀನು? ಏನು ಪೊಟೆಟೊ ಹಂಗೆ ಹಾಕಿದೀವ ನಾವು? ಹಂಗೆ ಹಾಕಿದೀವ ಕುಕ್ ಮಾಡಿದೀವ? ನಿಹಾಲ್ಗೆ ಅದರಲ್ಲಿ ಯಾವುದು ವೆಜಿಟೇಬಲ್ ಜಾಸ್ತಿ ಇಷ್ಟ? ನಿಹಾಲ್ಗೆ ಪೊಟೆಟೊ ಇಷ್ಟನಾ, ಕ್ಯಾಪ್ಸಿಕಮ, ಕ್ಯಾರೆಟಾ, ಪಾಲಕ? ಮೊಸರು ವೆಜಿಟೇಬಲ್ ಅಲ್ಲ. ಈಗ ಇದನ್ನ ಮಿಕ್ಸ್ ಮಾಡೋಣ. ಇಲ್ಲ, ಅದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಗೆ. ಹಿಂಗೆ ಈಗ ನಾನು ಒಂಚೂರು ಮಾಡ್ತೀನಿ ಎಲ್ಲ. ಹಂಗೆಲ್ಲ ಏನಿಲ್ಲ, ಹಿಂಗೆ ಮಾಡ್ಬೋದು. ನಾನು ಹಿಂಗೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಹೀಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಸ್ಮಾಲ್ ಬಾಲ್ಸ್ ಆಗಿ ಮಾಡ್ಕೊಬೇಕು. ಆಮೇಲೆ ಅದನ್ನ ಫ್ಲಾಟ್ ಮಾಡಿ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು 30 ಮಿನಿಟ್ಸ್ನಲ್ಲಿ ರುಚಿಕರವಾದ ಸ್ನ್ಯಾಕ್ ರೆಡಿ ಆಗುತ್ತೆ. ಇದು ಸಂಜೆ ಟೈಮಲ್ಲಿ ಒಂದು ಪರ್ಫೆಕ್ಟ್ ಸ್ನ್ಯಾಕ್ ಆಗಿ ಕೂಡ ಇರುತ್ತೆ. ಹಾಗೆ ಇದನ್ನು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಾಕ್ಸು ಕೂಡ ನೀವು ಕಟ್ಬೋದು. ಮಕ್ಕಳಿಗೆ ಇದೊಂದು ಒಳ್ಳೆ ಫಿಂಗರ್ ಫುಡ್ ಆಗುತ್ತೆ. ಅವರು ಮೆಸ್ ಫ್ರೀ ಆಗಿ ಇದನ್ನು ತಿಂದು ಖಾಲಿ ಮಾಡ್ಬೋದು. ಹಾಗೆ ಪೇರೆಂಟ್ಸ್ಗೂ ಕೂಡ ತುಂಬಾ ಖುಷಿ. ಯಾಕೆ ಅಂದರೆ ಥರಥರವಾದ ವೆಜ್ಜೀಸ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಮಕ್ಕಳಿಗೆ ಕೊಟ್ವಿ ಅನ್ನೋ ಸಮಾಧಾನ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಗಂಧದ ಗುಡಿ ಕ್ರಾನಿಕಲ್ಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.